ಮೇಡಮ್ ಇಂಡಿಕೇಟ್ರ್ ಇಲ್ವಾ ಗಾಡಿಗೆ? ಇಲ್ವಾ? ಎಲ್ಲಿಂದ ಬಂದುಬಿಡ್ತೀರಾ ಕೆಂಬಸ್ ಹತ್ಕೊಂಡು? ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು ಯಾವಾಗಲೂ. ಸಡನ್ನಾಗಿ ತೊಗೋಬಾರ್ದು. ಏನಾಯ್ತು? ಕನ್ನಡ ಬರಲ್ವಾ? ಬರಲ್ಲ ಅಂದರೆ ಮಾತಾಡಿ ಕನ್ನಡದಲ್ಲಿ. ಫಸ್ಟು ಕನ್ನಡ ಕಲೀರಿ, ಓಡಿಸ್ತೀರ ಗಾಡಿನ ಸರಿಯಾಗಿ. ಇಂಡಿಕೇಟ್ರ್ ಹಾಕ್ರಿ ರೀ ಫಸ್ಟು. 8334 ಇದೇನಾ? ಓಕೆ, ಥ್ಯಾಂಕ್ ಯು ಅಣ್ಣ. ನಿಮ್ಮ ಅಭಿಮಾನಿ ಅಣ್ಣ ನಾನು. ಕೊಡೋಕ್ಕೆ ಎಷ್ಟೊತ್ತು ಮಾಡ್ತೀಯಲ್ಲ ಗುರು ನೀನು. ಎಷ್ಟಾಯಿತು ಬೆಳಗ್ಗೆಯಿಂದ? ಎಷ್ಟಾಯಿತು? ಹಾಂ ಹಾಂ 800 ಆಯ್ತಾ? 11th ಫ್ಲೋರಾ? ಊಟ ಮಾಡಿದ್ರಾ ಮೇಡಮ್? ಆಯಿತು. 8394 ಥ್ಯಾಂಕ್ ಯು. ಸ್ಮೈಲ್ ಸಕ್ಕದಾಗಿ ಕೊಟ್ಟರು ಮೇಡಮ್ ಅವರು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಸುಭಾಷ್ ಅವರ ಇದನ್ನ ಒಂದು ಅಲ್ಲಿವರೆಗೂ ರೈಡ್ ತಗೋತಾರೋ ಅವ್ರೇನೋ ಮಾತಾಡ್ತಾರಂತ. ಮತ್ತೊಂದು ಕೊಟ್ಟವನು ನೋಡಿ, ಮಲ್ಟಿ ಆರ್ಡ್ರು. ದೊಣ್ಣೆ ಬಿರಿಯಾನಿ ನಮಗೆ ಕೊಟ್ಟವನು ಆರ್ಡ್ರು. ಒಂದು ಫುಡ್ ರೆಡಿ ಆಗೈತೆ. ಹಾಯ್ ಮಾಡೋ. ಹಾಂ, ಸಣ್ಣ ಸಣ್ಣ ಹುಡುಗರು ಹೆಂಗೆ ನೋಡ್ತಾರೋ ಗೊತ್ತು. ಅಲ್ಲಿ ನೋಡಿ. ಹಾಂ, ಸರಿ ಬರ್ತೀನಿ. ಏನೋ ಸಿಗೋಣ. ನಮ್ಮದು ಜೆ ಬ್ರೋ ಅವ್ರು ಗೋಪುರ ಇಸ್ಕೊಂಡಿದ್ದೀನಿ ಇವತ್ತು. ನೋಡೋಣ ನಮ್ಗೆ ಹೆಂಗೆ ಆರ್ಡ್ರ್ ಕೊಡ್ತಾನಂತ. ಅವ್ರಿಗೆ ಒಂದೊಂದು ಥರ ಕೊಡ್ತಾವಣೆ, ನಮಗೂ ಒಂದೊಂದು ಥರ ಕೊಡ್ತಾಯಿದ್ದಾನೆ. ನೋಡೋಣ. ಇವಾಗ ಮಲ್ಟಿ ಆರ್ಡ್ರ್ ಕೊಟ್ಟವಣೆ. ಸದಾಶಿವನಗರ ಪಿಕಪ್ಪು 3.5 ಕಿಲೋಮೀಟ್ರು. ಅವ್ರಿಗೆ ಬಂದುಬಿಟ್ಟು 5.5 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ಇವರು ಜಯಜಾಣ ಕಮೆಂಟ್ಸ್ಗಳು ನಾನು ಓದ್ತಾ ಇರ್ತೀನಿ. ಎಲ್ಲರೂ ಹೇಳ್ತಾರೆ ಅದು ಯಾವುದೋ 160 ರೂಪಾಯಿದು ಫೇಕು, ಬರೀ ಪ್ರಮೋಷನ್ ವೀಡಿಯೋಸ್ ಮಾಡ್ತಿದ್ಯಾ ಹಂಗೆ ಹಂಗೆ ಹಿಂಗೆ ಅಂತ. ನನಗೂ ಡೌಟ್ ಇತ್ತು, ಅವ್ರಿಗೂ ಕೇಳಿದೆ. ಅವ್ರದ್ದು ಮೊಬೈಲ್ ನಾನು ನೋಡಿಬಿಟ್ಟು ಚೆಕ್ ಮಾಡಿದ್ದೀನಿ. ಆದರೆ ಅವ್ರು ಯಾವುದೂ ಪ್ರಮೋಷನ್ ವೀಡಿಯೋನೂ ಮಾಡಿಲ್ಲ, ಯಾವುದೂ ಮಾಡಿಲ್ಲ. ನಾರ್ಮಲ್ ತುಂಬ ಜನ ಕೊಟ್ಟಿದ್ದಾನೆ ಆ ವೀಕಲ್ಲಿ. ಅಂದರೆ ಇವಾಗ ಹೋಗಿರೋ ನೆಕ್ಸ್ಟು ಇದ್ರ ವೀಕಲ್ಲಿ ಕೊಟ್ಟಿದ್ದಾನೆ ಆರ್ಡ್ರಸ್ಸು. ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಥರ ಕೊಟ್ಟಿದ್ದಾನೆ. ನನಗೆ ಕೊಟ್ಟಿರೋದು ಬರೀ 20 ರೂಪಾಯಿ 10 ರೂಪಾಯಿ ಸರ್ಚ್ ಕೊಟ್ಟಿರೋದು. ಅವ್ರಿಗೆ 160 ರೂಪೀಸು ಮತ್ತು 80 ರೂಪೀಸ್ ಆರ್ಡ್ರ್ ಕೊಟ್ಟಿದ್ದಾನೆ ಪ್ರತಿಯೊಂದನ್ನು. ಬರೀ ಎಲ್ಲರೂ ಹೇಳ್ತಾರೆ ಫೇಕ್ ಆರ್ಡ್ರು, ಪ್ರಮೋಷನ್ಸು, ಹಾಗೆ ಹಾಳು ಮೂಳು. ಅದು ನೋಡಿರೋರು ಗೊತ್ತಿರುತ್ತೆ, ಕುತ್ಕೊಂಡು ನೋಡ್ತೀರ ವೀಡಿಯೋಸು. ಇಲ್ಲಂತ ಹೇಳ್ತಲ್ಲ, ನೋಡಿ ಸಪೋರ್ಟ್ ಮಾಡಿ. ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಸುಮ್ಮನೆ ಪ್ರಮೋಷನ್ ವೀಡಿಯೋಸು ಆ ಥರ ಪ್ರಮೋಷನ್ ವೀಡಿಯೋಸ್ ಅದು ಮಾಡೋದಿದ್ರೆ ಅವ್ರಿಗೆ ಆರಾಮಾಗಿ ಒಂದೊಂದು ರಮ್ಮಿ ಆ್ಯಪು, ಆ ಆ್ಯಪು, ಜೂಜ್ ಆ್ಯಪು, ಅದರಲ್ಲೇ 2-3 ಸಾವಿರ ರೂಪಾಯಿ ಮಾಡ್ಕೋಬೋದಲ್ಲ ಒಂದೊಂದು ವೀಡಿಯೋದಲ್ಲೇ. ಅವರು ಸುಮ್ಮನೆ ಒಂದು 10 ಸೆಕೆಂಡ್ ವೀಡಿಯೋ ಹಾಕಿದ್ರೆ ಒಂದು 2-3 ಸಾವಿರ ರೂಪಾಯಿ ಕೊಡ್ತಾರೆ. ಅದನ್ನಂತೂ ಮಾಡ್ತಾ ಇಲ್ಲವಲ್ಲ ಬೇರೆಯವ್ರ ಥರ. ಅವರು ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ದುಡ್ಡು ಮಾಡ್ಕೊಳ್ಳಿ ಅಂತ ಆ ಥರ ಮಾಡ್ತಿದ್ರೆ ಮಾತಾಡಿ ಪರವಾಗಿಲ್ಲ. ಅವ್ರು ಏನೋ ಆ ಥರ ಏನೋ ಒಂದು ಪ್ರಮೋಷನ್ ಮಾಡ್ತಾಯಿಲ್ಲ, ಏನಿಲ್ಲ. ನೀವು ಬರೀ ಒಂದು ಕೆಲಸದಗೋಸ್ಕರ ಆ್ಯಪ್ಗೋಸ್ಕರನೇ ಇಷ್ಟೊಂದು ಇದನ್ನು ಮಾಡ್ತಾಯಿದ್ದೀರಾ. ಏನೋ ಪ್ರಮೋಷನ್ ವೀಡಿಯೋ ಮಾಡ್ತೀಯ, ಆ ಪ್ರಮೋಷನ್ ಮಾಡ್ತೀಯ, ಈ ಪ್ರಮೋಷನ್ ಮಾಡ್ತೀಯ ಅಂತ ಅವ್ನು ಹೇಳ್ಕೊಟ್ಟಿರೋದು. ಅವನು ಆಗಿರೋದು ಅನುಭವ ಅವನು ಶೇರ್ ಮಾಡ್ತಾಯಿದ್ದಾನೆ. ಅದನ್ನು ಬಿಟ್ಟು ಸುಮ್ಮನೆ ಫೇಕು, ಬರೀ ಫೇಕು ತೋರಿಸೋದು, ಸ್ಯಾಲ್ರಿ ಬರೋಲ್ಲ, ಅದು ಇಶ್ಯೂಸ್ ಬರುತ್ತೆ, ಟೆಕ್ನಿಕಲ್ ಇಶ್ಯೂಸ್ ಆಗುತ್ತೆ ಅಂತ. ಎಲ್ಲರಿಗೂ ಹಂಗೆ ಆಗಲ್ಲ, ಒಬ್ಬೊಬ್ರಿಗೆಲ್ಲೆಲ್ಲ ಆಗುತ್ತೆ. ಬಾಗರು ತಿಕ್ಕದಲ್ಲಿ ಇಂಡಿಕೇಟ್ರ್ ಹಾಕಲ್ಲ. ಅವ್ರು ಬೇಟ್ ಸಿಕ್ಕಂಗೆ ಮಾತ್ರ ಅವ್ರ ಮೊಬೈಲ್ ನಾನು ಚೆಕ್ ಮಾಡಿದ್ದೀನಿ, ಏನೋ ಪ್ರಮೋಷನ್ ಮಾಡೋರೆ ಅಂತ. ಎಲ್ಲ ಏನು ನೋಡಿದೆ, ಏನೂ ಇರಲಿಲ್ಲ. ಅವರು ಹೇಳಿದ್ರು ಪ್ರಮೋಷನ್ ವೀಡಿಯೋ ಮಾಡ್ತಾರೆ ಹಂಗೆ. ನಾನು ನೋಡಿದ್ದೀನಿ ಮೊನ್ನೆ ಯೂಟ್ಯೂಬಲ್ಲಿ ಅವ್ರದ್ದು ವೀಡಿಯೋನ. ಆದ್ರೂ ಆ ಥರ ಏನೂ ಇಲ್ಲ. ನೋಡೋಣ ಇರಿ, ನಂದೊಂದು ಪಿಕಪ್ ಆರ್ಡ್ರ್ ಹತ್ರ ಬಂದಿದ್ದೀನಿ. ಪಿಕಪ್ ಲೊಕೇಶನ್ ಹತ್ರ ಎಲ್ಲೈತೆ ಅಂತ ಗೊತ್ತಿಲ್ಲ ಪಿಕಪ್ಪು. ಜಸ್ಟ್ ಬೈಕ್. ಈ ಥರ ಚಿಕ್ಕ ಚಿಕ್ಕ ಹೆಲ್ಮೆಟ್ ಹಾಕೋಬೇಡಿ ದಯವಿಟ್ಟು. ಫುಲ್ ಹೆಲ್ಮೆಟ್ ಹಾಕ್ಕೊಂಡ್ಬಿಟ್ಟು ಗಾಡಿ ಸೇಫಾಗಿ ಓಡಿಸಿ. ಸಾರಿ. ನೋಡೋಣ, ಪಿಕಪ್ ಬಂದಿದ್ದೀನಿ ಇವಾಗ. ಪಿಕಪ್ ಮಾಡ್ಕೊಂಡು ಹೋಗೋಣ, ನೋಡೋಣ ಹೆಂಗೆ ಕೊಡ್ತಿದ್ದಾನೆ ಅಂತ. 8334 ಆರ್ಡ್ರ್ ಇಡಿ. ಯಾವುದಪ್ಪ ರೆಸ್ಟೋರೆಂಟು, ಪಾರ್ಟಿ ಸ್ಪೇಸು, ಯಾವ ಕಡೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಆರ್ಡರ್ ಬಿದ್ದೈತೆ ಇಲ್ಲಿ. ಮೇಡಮ್ 8334 ಇದೇನಾ? ಓಕೆ, ಥ್ಯಾಂಕ್ ಯು. ಫಸ್ಟ್ ಆರ್ಡ್ರು. ಇವಾಗ ದೊಣ್ಣೆ ಬಿರಿಯಾನಿ ಬಿದ್ದೈತೆ. ಪಿಕಪ್ ಮಾಡೋಣ. ಇದೊಂದು ಇಟ್ಬಿಡೋಣ.
ಈ ದೊಣ್ಣೆ ಬಿರಿಯಾನಿ ಅಂಗಡಿ ಮನೆ ಹತ್ರ ಇಲ್ಲೊಂದು ಪಾರ್ಕಿಂಗ್ ಅಂತಂದರೆ ಪಾರ್ಕಿಂಗ್ ಇರಲ್ಲ ಅಲ್ಲಿ. ಅರೆ ಅಲ್ಲಿ ಮಾತ್ರ ತುಂಬ ಸಲ ಬಿದ್ದಿದೆ ಆರ್ಡ್ರಸ್ಸು. ಈ ಸಿಗ್ನಲ್ಗಳಲ್ಲಿ ಹುಷಾರಾಗಿ ಹೋಗಬೇಕು, ಚೂರು ಮಿಸ್ ಆದ್ರೂ ಫೈನು. ನೋಡಿ ಎಲ್ಲಿ ಪಾರ್ಕ್ ಮಾಡೋದು ನಾವು ಗಾಡಿಗಳು. ನಾವು ಇದನ್ನು ಪಿಕಪ್ ಆಗಿದೆ. ಇದು ಬಂದುಬಿಟ್ಟು ಲೊಕೇಶನ್ನು 80 ಫೀಟ್ ರೋಡ್ ಹತ್ರ ಕೊಟ್ಟಿದ್ದಾನೆ. ಹೋಗೋಣ ಬನ್ನಿ ಇವಾಗ ಅಲ್ಲಿ. ಇದನ್ನ ಹೇಳೋಕೆ ಅವ್ರಿಗೆ ಹೇಳಿಲ್ಲ, ಇದನ್ನ ಗೋಪುರ ಇಸ್ಕೋಬೇಕಾದ್ರೆ ಸುಮ್ಮನೆ ಕೊಡಿ ಅಣ್ಣ, ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡು ತೊಗೊಂಡಿರೋದು ಅಷ್ಟೇ. ನೋಡೋಣ ಹೆಂಗೆ ಬರುತ್ತೆ, ನಮ್ಮ ಮಾತುಗಳು ಹೆಂಗೆ ಬರುತ್ತೆ ಅಂತ. ನಾನು ಬಂದುಬಿಟ್ಟು ಸುಭಾಸ್ ಅಂತ, ಶಂಕರ್ ವೀಡಿಯೋದಲ್ಲಿ ನೋಡಿರ್ತೀರ ಆಲ್ಮೋಸ್ಟ್. ಇದು ಜೆ ಬ್ರೋ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಲ್ಲ ಫುಲ್ ಜೋರಾ? ಯಾವ್ದು ಮಾಡ್ತಾಯಿದ್ದೀರಾ? ಇಲ್ಲ ಇವ್ರದ್ದು ಜೆ ಅವ್ರದ್ದು ಗೋಪುರ ತೊಗೊಂಡಿರೋದು ಇವತ್ತು ಅವ್ರದ್ದು. ಶಂಕರ್ ಅವ್ರು ರಜಾ ಇದ್ದಾರಲ್ಲ. ಎಷ್ಟು ಝೊಮ್ಯಾಟೋನ ಮಾಡ್ತಾ ಇರೋದು? ಎಷ್ಟಾಯಿತು ಬೆಳಗ್ಗೆಯಿಂದ? ಎಷ್ಟಾಯಿತು? ಹಾಂ ಹಾಂ 800 ಆಯಿತಾ? ಎಷ್ಟು ಗಂಟೆಗೆ ಬಂದಿದ್ದು? ನಾನು 12 ಗಂಟೆಗೆ ಬಂದುಬಿಟ್ಟು 800 ರೂಪಾಯಿ ಮಾಡಿದ್ದೀನಲ್ಲಪ್ಪ. ಹಾಂ ನೋಡಿ, ಇವ್ರ ಥರ ಫುಲ್ ಹೆಲ್ಮೆಟ್ ಹಾಕ್ಕೊಂಡು ಗಾಡಿಗಳು ಓಡಿಸ್ತಾ ಇರಿ. ಚಿಕ್ಕ ಚಿಕ್ಕ ಹೆಲ್ಮೆಟ್ ಹಾಕೊಳಕ್ಕೆ ಹೋಗ್ಬೇಡಿ, ಕ್ಯಾಪ್ ಹೆಲ್ಮೆಟ್. ಹಾಂ ಸರಿ, ಓಕೆ ಬಾಯ್. ಇಲ್ಲಿ ನೋಡಿ ಯಾವನೋ ಗಾಡಿ ಗುದ್ದುಬಿಟ್ಟವನೆ. ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನಾನು. ಅಣ್ಣ ಗಾಡಿ ಸಡನ್ನಾಗಿ ಸ್ಲೋ ಮಾಡಿದ್ರೆ ಎಲ್ಲಿ ಹೋಗೋಣ ನಾವು? ಸರ್ ಗಾಡಿ ಸಡನ್ನಾಗಿ ಸ್ಲೋ ಮಾಡಿದ್ರೆ ಎಲ್ಲಿ ಹೋಗೋದ ನಾವು? ನೋಡ್ಬಿಟ್ಟು ಮಿರರ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ತಗೊಳ್ಳಿ ಸರ್. 204 ಚೇಂಜ್ ಇಲ್ಲ ನಂತರ. ಓಕೆ ಥ್ಯಾಂಕ್ ಯು. 6 ರೂಪೀಸ್ ಎಕ್ಸ್ಟ್ರಾ ಕೊಟ್ಬಿಟ್ರು ಕಸ್ಟಮರು. ಥ್ಯಾಂಕ್ ಯು ಸರ್. ನಿಮಗೆ ದೇವರು ಆಯುಷು ಭವನ್ ಎಲ್ಲ ಕೊಟ್ಬಿಟ್ಟು ಒಳ್ಳೇದು ಮಾಡಲಿ. ಇವಾಗ ಬಂದುಬಿಟ್ಟು ಪೆಬಲ್ ಬೇ ಅಪಾರ್ಟ್ಮೆಂಟು ಟವರ್ 3 ಹೋಗ್ಬಿಟ್ಟು ಭೇಟಿ ಆಗೋಣ ಅಲ್ಲಿವರೆಗೂ. ಹೌದೌದು 11th ಫ್ಲೋರಾ? ಊಟ ಮಾಡಿದ್ರಾ ಮೇಡಮ್? ಆಯಿತು. 8394 ಥ್ಯಾಂಕ್ ಯು. ಸ್ಮೈಲ್ ಸಕ್ಕದಾಗಿ ಕೊಟ್ಟರು ಮೇಡಮ್ ಅವರು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಎಲ್ಲರೂ ಈ ಥರ ಸೆಕ್ಯೂರಿಟಿ ಗಾರ್ಡಲ್ಲಿ ಇರ್ತಾರೆ ಒಬ್ಬೊಬ್ಬರು ಮೇಡಮ್ ಅವರು. ಆದರೂ ತಪ್ಪಾಗಿ ತಿಳ್ಕೊಬೇಡಿ. ಏನೋ ಅಕ್ಕನೋ ತಂಗಿನ ಅಂದ್ಕೊಂಡು ಮಾತಾಡಿಸ್ತಾರೆ ಅವರು. ಅಣ್ಣನೋ ತಮ್ಮನ ಅಂದ್ಕೊಂಡು ನಾವು ಹಂಗೆ ಮಾತಾಡಿಸ್ತೀವಿ. ಕೊಟ್ಟಿದ್ದಾನೆ ಕಾರ್ನರ್ ಎಕ್ಸ್ಟ್ರೀಮಿಂದ ಜಾಲಹಳ್ಳಿ ಕಡೆ. ಬನ್ನಿ ಇದನ್ನು ಪಿಕಪ್ ಮಾಡಿಬಿಟ್ಟು ಸಿಗೋಣಂತೆ. ಅಣ್ಣ 5532 ಕೊಡಿ. ಏನು ಇಷ್ಟೊಂದು ಆರ್ಡ್ರುಗಳಿದಾವಲ್ಲ? 5532 ಆರ್ಡ್ರುಗಳು ಯಾವುದು ನೋಡೋಣ. ಆರ್ಡ್ರು ಕೊಟ್ಟರು ಇವಾಗ. OTP 7697. ಪಿಕಪ್ ಅಂತೂ ಆಯಿತು. ಇನ್ನು ಡ್ರಾಪ್ ಬಂದುಬಿಟ್ಟು ವಾಚ್ ಫ್ಯಾಕ್ಟ್ರಿ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ? 6.5. ನನಗೆ ತೋರಿಸಿರೋದು ನನ್ನ ಮಗ ಬಂದುಬಿಟ್ಟು 5.5 ತೋರಿಸಿದ್ದ. ನೋಡೋಣ ಹೋಗ್ಬಿಟ್ಟು. ಓಹೋ ಹೆಂಗೆ ಕೂತ್ಕೊಂಡವ್ರು ನೋಡ್ರಪ್ಪ ಕೆಳಗಡೆ. ಮೇಡಮ್ ಇಂಡಿಕೇಟ್ರ್ ಇಲ್ವಾ ಗಾಡಿಗೆ? ಇಲ್ವಾ? ಎಲ್ಲಿಂದ ಬಂದುಬಿಡ್ತೀರಾ ಕೆಂಬಸ್ ಹತ್ಕೊಂಡು? ನೋಡಿ ಇಂಡಿಕೇಟ್ರ್ ಹಾಕಿಲ್ಲ, ಇವಾಗ ಹಾಕ್ತಾವ್ರೆ ಹೇಳಿದ ತಕ್ಷಣ. ಮೆತ್ತಗೆ ಓಡಿಸು. ಏನು ಅಷ್ಟೊಂದು? ಎಲ್ಲಿಂದ ಬರ್ತೀರಾ? AP ಗಾಡಿ ಬೇರೆ, ಯಾಕಂದ್ರೆ ನಮಗೆ ದೌಲತ್ತಾ. ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು ಯಾವಾಗಲೂ. ಸಡನ್ನಾಗಿ ತೊಗೋಬಾರ್ದು. ಏನಾಯಿತು? ಕನ್ನಡ ಬರಲ್ವಾ? ಬರಲ್ಲ ಅಂದರೆ ಮಾತಾಡಿ ಕನ್ನಡದಲ್ಲಿ. ಫಸ್ಟು ಕನ್ನಡ ಕಲೀರಿ, ಓಡಿಸ್ತೀರ ಗಾಡಿನ ಸರಿಯಾಗಿ. ಇಂಡಿಕೇಟ್ರ್ ಹಾಕ್ರಿ ರೀ ಫಸ್ಟು. ಏನು ಚಲೋಗಿಲ್ಲೋ? ಯಾರಿಗೆ ಹೇಳ್ತಿದ್ಯಮ್ಮ ನೀನು? ಕರೆಕ್ಟಾಗಿ ಮಾತಾಡೋದು ಕಲಿ ಫಸ್ಟು. ಎಲ್ಲಿಂದ ಬಂದುಬಿಡ್ತೀರ ಕೆಂಬಸ್ ಹತ್ಕೊಂಡು? ಚಲೋ ಅಂದ್ಕೊಂಡು ಹೋಗ್ತಾವ್ರೆ. ಫುಡ್ ರೆಡಿ ಇನ್ನೂ ಕೊಟ್ಟಿಲ್ಲ, ಹೇಳಿ ನೋಡೋಣ ಆದಷ್ಟು. ಸರ್ 6880 ಕೊಡಿ ಆರ್ಡ್ರ್ ರೆಡಿ. ಹಾಂ ಸರ್. ಕೊಡೋಕ್ಕೆ ಎಷ್ಟೊತ್ತು ಮಾಡ್ತೀಯಲ್ಲ ಗುರು ನೀನು? ಎಲ್ಲೆಂಟಿಯಲ್ಲ ಇದು ಬ್ಯಾಟ್ರಾಂಪುರಂ. ಇಲ್ಲಿಂದ ಬ್ಯಾಟ್ರಾಂಪುರಂ ಕೊಟ್ಟಿದ್ದಾನೆ.
ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಈ ನಮ್ಮ ಬೆಂಗಳೂರಲ್ಲಿ ನಮ್ಮ ಡೆಲಿವರಿ ಬಾಯ್ಸ್ಗೆ ಖುಷಿ ಆಗೋದಂದರೆ ಸಂಡೇ ಮಾತ್ರ. ಯಾಕಂದ್ರೆ ರೋಡೆಲ್ಲ ಪೂರ್ತಿ ಖಾಲಿಯಾಗಿರುತ್ತೆ. ಅಂದರೆ ಟ್ರಾಫಿಕ್ ಇದೆ, ಸ್ವಲ್ಪ ಕಡಿಮೆ ಇದೆ. ನಮ್ಮ ಡೆಲಿವರಿ ಬಾಯ್ಸ್ ಆಗಲಿ, ಕ್ಯಾಬ್ ಡ್ರೈವರ್ಸ್ ಆಗಲಿ, ಆಟೋ ಡ್ರೈವರ್ಸ್ಗಳಾಗಲಿ ಸ್ವಲ್ಪ ಫ್ರೀ. ಅಂದರೆ ಆರಾಮಾಗಿ ಹೋಗ್ಬೋದು, ಬೇಗ ಡೆಲಿವರಿ ಕೊಡ್ಬೋದು, ಪಿಕಪ್ ಮಾಡ್ಬೋದು, ಡ್ರಾಪ್ ಮಾಡ್ಬೋದು. ಡ್ರೈವರ್ಸ್ಗಳು ನೋಡಿ ಎಷ್ಟು ನಾರ್ಮಲಾಗಿ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ನಾರ್ಮಲ್ ಟೈಮಲ್ಲಿ ಮಾತ್ರ ಸಿಕ್ಕಾಕೊಂಡಿದ್ರೆ ನರಕ ಇಲ್ಲಿ. ಅದು ಈ ಹೆಬ್ಬಾಳ್ ರೋಡಲ್ಲಿ ಆಲ್ಮೋಸ್ಟ್ ಡೈಲಿ ಹೆಬ್ಬಾಳಿಂದ ಸಿ.ಬಿ.ಐ ರೋಡ್ಗೆ ಫುಲ್ ಜಾಮ್ ಇರುತ್ತೆ. ಇವಾಗ ಸಿ.ಬಿ.ಐ ರೋಡಿಂದ ನೋಡಿ ಫುಲ್ ರೋಡ್ ನಾರ್ಮಲ್ ಎಲ್ಲ ಗಾಡಿಗಳು ಮೂವಿಂಗಲ್ಲಿ ಇರೋದು. ಆರಾಮಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ. ವೆಲ್ಕಮ್. ಹೊಡೆದಾಗ್ತಾನಂತೆ, ಏನಂತ ಗೊತ್ತಿಲ್ಲ. ಬರ್ರಿ, 75 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. 10 ಕಿಲೋಮೀಟ್ರು, ಪರವಾಗಿಲ್ಲ. ಇವಾಗ ಸರ್ಚ್ ಬೇರೆ ಸ್ಟಾರ್ಟ್ ಆಗಿದೆ. 15 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ ನನಗೆ. ನೋಡೋಣ ಇನ್ನೆಷ್ಟು ಕೊಡ್ತಾನೆ. ಕೊಟ್ಟ ಅಮಾಸಿಂದ ಯಾವ ಕಡೆ ಡೆಲಿವರಿ ಇದು ಗೊತ್ತಿಲ್ಲ, ಎಲ್ಲೈತೆ ಅಂತ ಗೊತ್ತಿಲ್ಲ ನನಗೂ. ನೋಡೋಣ. ಅಮಾಸ ಬಂದುಬಿಟ್ಟು ಇದರಲ್ಲಿ ಮೇನ್ ರೋಡಲ್ಲಿ ಯಾವ ಕಡೆಯಿಂದ ಹೋಗೋದು ರೂಟು ಹೆಂಗೆ ಹೋಗೋಣ ಬಿಡಿ. ಸರ್ವಿಸ್ ರೋಡಲ್ಲೇ ಇವತ್ತು ನೋಡಿ ಸ್ನೇಹಿತರೆ, ನಾನು ಬಂದುಬಿಟ್ಟು 6 ಅವರ್ ಡ್ಯೂಟಿ ಮಾಡಿದ್ದೀನಿ. 1086 ರೂಪಾಯಿ ಆಗಿದೆ. ಆಲ್ಮೋಸ್ಟು 20 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಬೇಕಾಗಿರೋದು ಆ ಕಡೆ 12, ಈ ಕಡೆ 5. ಸರ್ ಆಲ್ಮೋಸ್ಟ್ ತುಂಬ ಬೇಕು. ನೋಡೋಣ, ಇದು ಪಿಕಪ್ ಮಾಡಿ ಸಿಗೋಣ. ನೋಡೋಣ ಇದು ಎಷ್ಟೊತ್ತು ಮಾಡ್ತಾರಂತ ನೋಡೋಣ. ಎಷ್ಟೊತ್ತಾಗುತ್ತೆ ಮೇಡಮ್? ಏನಿಲ್ಲ ಮೇಡಮ್, ಏನು ಹೇಳಿಲ್ಲ. ಇಲ್ಲ, ನಾರ್ಮಲ್ ಕೇಕ್ ಇರೋದು. ಅವ್ರು ಏನು ಹೇಳಿದಾರ? ಕಸ್ಟಮರ್ ಕಾಲ್ ಮಾಡಬೇಕಾ? ಕಸ್ಟಮರ್ ಕಾಲ್ ಮಾಡೋಣ, ನೋಡೋಣ. ಏನೋ ಕೊಟ್ಟಿಲ್ಲ ಬಿಡಿ ಮೇಡಮ್, ಪ್ಯಾಕ್ ಮಾಡಿಕೊಡಿ. ಕಾಲ್ ಪಿಕ್ ಮಾಡ್ತಾಯಿಲ್ಲ. ಪಿಕಪ್ ಆಗಿದೆ, ಪಿಕಪ್ ಮಾಡಿದ್ದೀನಿ ಅಮಾಸಿಂದ. ಇವಾಗ ಡೆಲಿವರಿ ಬಂದುಬಿಟ್ಟು ಇದು ಯಾವುದೋ ಇದೆ ಅರ್ಚು ಏನಿದೆ ವಯಸ್ಸು. ತಲೆಗೆ ಹಾಕ್ಕೊಳ್ಳೋದು ಹೆಲ್ಮೆಟನು ಈ ಕಡೆ ಹಾಕೋಣೆ, ಎಲ್ಲಿ ನಂಬರ್ ಪ್ಲೇಟ್ ಮೇಲ್ಗಡೆ ನಂಬರ್ ಕಾಣಬಾರ್ದಂತ. ತಲೆಗೆ ಹಾಕೊಳ್ರ ಫಸ್ಟು ಹೆಲ್ಮೆಟ್ನ, ದಯವಿಟ್ಟು ಇರಕ್ಕೆ ಮಾತಾಡ್ಸೋಣ ಅವನಿಗೆ. ಗುರು, ಹೆಲ್ಮೆಟ್ ಹಾಕಲ್ವ ತಲೆಗೆ? ಹಾಕೊಳ್ಳಲ್ವ? ಏನು ನಂಬರ್ ಪ್ಲೇಟ್ ಮುಚ್ಚೋಗೋಸ್ಕರ ಇಟ್ಟಿದೆ. ಹೆಲ್ಮೆಟ್ ಹಾಕೋ, ಅದು ಫಸ್ಟು ಸೇಫ್ಟಿ ಮುಖ್ಯ ಹಾಕೋಣ. ಹಾಕೋಬೇಕಲ್ಲ, ನಂಬರ್ ಪ್ಲೇಟ್ ಮುಚ್ಚೋಗೋಸ್ಕರ ಹಿಂದೆ ಬಿಟ್ಟುಬಿಟ್ರೆ ಏನೋ ಹೆಚ್ಚು ಕಮ್ಮಿ ಆಯಿತು. ಊರು ಬಿಟ್ಟು ಬೇರೆ ಬಂದಿದೆ, AP ಗಾಡಿ, ಆಂಧ್ರ ಪ್ರದೇಶದಿಂದ ದುಡಿಯೋಕ್ಕಂತ ಬಂದಿದೆ. ದುಡಿ, ಆದರೆ ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು.